ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ಇದು ವಿಡಿಯೋ ನೋಡ್ತಾನೆ ನಿಮಗೆ ನೆನಪಾಗ್ತಿದೆಯಲ್ಲ? ಹೌದು, ನಾನು ಇವತ್ತು ಮಂಗಳೂರಿನಲ್ಲಿದ್ದೀನಿ. ನನ್ನ ಮಂಗಳೂರು, ನಮ್ಮ ಮಂಗಳೂರು. ಇವತ್ತು ಇಲ್ಲಿ ವೆಂಕಟರಮಣ ದೇವಸ್ಥಾನದ ರಥೋತ್ಸವ ನಡೀತಾ ಇದೆ. ವೆಂಕಟರಮಣ ದೇವಾಲಯಕ್ಕಂತೂ ತುಂಬಾ ಹಲವಾರು ವರ್ಷದ ಇತಿಹಾಸಗಳೇ ಇದೆ. ಈ ದೇವರು ಸಿಕ್ಕಾಪಟ್ಟೆ ಪವರ್ಫುಲ್ ರೀ. ನೀವು ಏನು ಹೇಳ್ತೀರಾ, ನೀವು ಏನು ಪ್ರೇ ಮಾಡ್ತೀರಾ, ಎಲ್ಲ ಇಲ್ಲಿ ನೆರವೇರಿಸಿ ಕೊಡ್ತಾರೆ ಈ ದೇವರು. ಇವತ್ತು ಇಲ್ಲಿನ ರಥೋತ್ಸವ, ಹೌದು, ರಥೋತ್ಸವ ಶುರುವಾಗಿದೆ. 2ನೇ ದಿನದ ಉತ್ಸವ ನಡೀತಾ ಇದೆ. ಹಾಗೇನೆ ನೀವಿಲ್ಲಿ ನೋಡ್ಬೋದು, ಒಂದು ಸಣ್ಣ ರಥೋತ್ಸವ, ಹಾಗೇನೆ ಪಕ್ಕದಲ್ಲಿ ದೊಡ್ಡ ರಥೋತ್ಸವ, ಹಾಗೇನೆ ಗರುಡ ದೇವರನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ನಿಮ್ಗೆ ಇಲ್ಲಿ ಜಾತ್ರೆಯಲ್ಲೇ ಸಿಗತ್ತೆ. ಇಲ್ಲಿ ನೋಡಿ, ಕಿವಿ ಓಲೆಗಳಿಂದ ಹಿಡಿದು ಬ್ಯಾಗ್ಸ್ಗಳು, ಹಾಗೇನೆ ಕುರ್ಕುರಿ ತಿಂಡಿ ಐಟಮ್ಸ್ಗಳು, ಅಯ್ಯೋ ಏನಂತೀರಾ, ಸಿಕ್ಕಾಪಟ್ಟೆ ದೊಡ್ಡ ಊಟದ ಸ್ಟಾಲ್ಗಳು, ಹಾಗೇನೆ ಫುಡ್ ಐಟಮ್ಸ್ಗಳು ಎಲ್ಲ ಇದೆ. ದೇವಾಲಯದ ಒಳಗಡೆ ಘಂಟಾ ನಾದದೊಂದಿಗೆ ದೇವರ ಪೂಜೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಹಾ, ಆ ವೆಂಕಟೇಶ್ವರನನ್ನು ನೋಡ್ಬಿಟ್ರಂತೂ ನಮಗೆ 2 ಕಣ್ಣು ಕೂಡ ಸಾಲಲ್ಲ ರೀ. ನೋಡಿ, ನೀವಿಲ್ಲಿ ನೋಡ್ಬೋದು, ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ರಶ್ ಅಂತೂ, ಕ್ರೌಡ್ ಅಂತೂ ನೀವು ಹೇಳೋದೇ ಬೇಡ. ಹಾಗೇನೆ ದೇವರ ಆರತಿ ಕೂಡ ನಡೀತಾ ಇದೆ. ಅಲ್ಲಿ ದೇವರ ಆರತಿ ನಡೀತಾ ನಡೀತಾ ಇಲ್ಲಿ ಎಲ್ಲರಿಗೂ ನೈವೇದ್ಯ ಅಂದ್ರೆ ಪ್ರಸಾದವನ್ನು ಬಾಳೆ ಎಲೆ ಮೂಲಕ ಪ್ರಸಾದ ಇಲ್ಲಿ ಎಲ್ಲರಿಗೂ ಕೊಡ್ತಾರೆ. ಇಲ್ಲಿ ನೋಡಿ, ತೇರು ಜವಣ್ ಅಂತ ನಮ್ಮ ಕೊಂಕಣಿ ಭಾಷೆಯಲ್ಲಿ ನಾವು ಹೇಳ್ತೀವಿ. ಇಲ್ಲಿ ನೀವು ಜಾಕ್ ಫ್ರೂಟ್ ಅಂದ್ರೆ ಚಣೆ ಗಶಿ, ಕಡಲೆಕಾಳಿನ ಗಶಿ, ಹಾಗೇನೆ ಪಂಪ್ಕಿನ್ ಪಲ್ಯ, ಹಾಗೇನೆ ಇಲ್ಲಿ ಸ್ವೀಟ್ ಕಡಿ, ರೈಸು, ನಮ್ಮ ದೇವಸ್ಥಾನದ ಸಾರು. ಅಯ್ಯೋಯ್ಯೋ, ಏನು ಎಮ್ಮಿ ಎಮ್ಮಿ ಅಂತೀರಾ, ರುಚಿಕರವಾದ ದೇವಸ್ಥಾನದ ಸಾರು, ಹಾಗೇನೆ ದಳಿತೋವೆ, ಪಾಯಸ, ಗೊಡ್ಸೆ. ಇಲ್ಲಿ ನೀವು ನೋಡ್ಬೋದು, ನಮ್ಮ ವೆಂಕಟರಮಣದ ದೇವಸ್ಥಾನದಲ್ಲಿ ಊಟ ಬಡಿಸ್ತೀವಲ್ವಾ, ಸಾರ್ವಜನಿಕರಿಗೋಸ್ಕರ ಮಾಡಿರುವ ದೇವರ ಪ್ರಸಾದವನ್ನು ಬಡಿಸ್ಬೇಕಾದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಅಂದ್ರೆ ಗಂಡಸರು ಸ್ಪೆಷಲಿ, ಓಕೆನಾ, ಅಡುಗೆ ತಯಾರಾದ ಎಲ್ಲ ಅಂದ್ರೆ ಇವಾಗ ದಾಳಿತೋಯ ಆಗ್ಲಿ, ಯಾವುದೇ ಪಲ್ಯ ಆಗ್ಲಿ, ಅನ್ನ ಆಗ್ಲಿ ಬಡ್ಸಕ್ಕೆ ಇವರು ಸ್ವ ಇಚ್ಛೆಯಿಂದ ನಿಂತ್ಕೋತಾರೆ. ದೇವರ ಪ್ರಸಾದವನ್ನು ಇವರು ಬಡಿಸ್ಬೇಕಾದ್ರೆ ಇವ್ರದೊಂದು ಯೂನಿಫಾರ್ಮ್ ಇದೆ, ಆಯ್ತಾ? ಅಂದ್ರೆ ಯೂನಿಫಾರ್ಮ್ ಸೆಟಪ್ ಹೇಗಂದ್ರೆ, ನಮ್ಮ ಹಿಂದೂ ಶೈಲಿಯ ಪಂಚೆ ಹಾಗೇನೆ ಶಾಲು, ಓಕೆನಾ, ಇದನ್ನ ಹಾಕ್ಬಿಟ್ಟೆ ಅವರು ಸಾರ್ವಜನಿಕರಿಗೂ ವಾಲಂಟಿಯರ್ಸ್ ರೂಪದಲ್ಲಿ ಇವರು ಊಟ ಬಡಿಸ್ತಾರೆ, ಅಂದ್ರೆ ಪ್ರಸಾದವನ್ನು ಕೊಡ್ತಾರೆ. ನೋಡಿ, ಇವರ ಅಂದ್ರೆ ಒಂದು ವೇಷಭೂಷಣನೇ ನಿಮ್ಮೆಲ್ರಿಗೂ ತುಂಬಾ ಖುಷಿ ಆಗತ್ತೆ, ಆಯ್ತಾ? ರಾತ್ರಿ ಉತ್ಸವ ಇಲ್ಲಿ ಶುರುವಾಗಿದೆ. ವಾಲಂಟಿಯರ್ಸ್ ಎಲ್ಲರೂ ದೀಪವನ್ನು ಕೈಯಲ್ಲಿ ಹಿಡ್ಕೊಂಡು ದೇವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ದೇವರು ಈಗ ರಥದಲ್ಲಿ ಬಂದಿದ್ದಾರೆ. ರಥದ ಮೂಲಕನೇ ದೇವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಗರುಡ ದೇವರು ಕೂಡ ಇದ್ದಾರೆ. ಹಾಗೇನೆ ದೇವಾಲಯದ ಒಳಗಡೆಯಿಂದ ಬೆಳ್ಳಿಯ ಪಲ್ಲಂಕಿಯನ್ನು ಕರ್ಕೊಂಡು ಬರ್ತಾರೆ. ಅದರಲ್ಲಿ ನಮ್ಮ ವೀರ ವೆಂಕಟೇಶ ದೇವರು ಇದ್ದಾರೆ. ಈಗ ದೇವರನ್ನ ಅಂದ್ರೆ ಪಲ್ಲಂಕಿಯಲ್ಲಿ ಕೂತಿರುವ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ಬಿಟ್ಟು, ನೋಡಿ ಇಲ್ಲಿ ದೇವರು ಬರ್ತಾ ಇದ್ದಾರೆ. ಪ್ರದಕ್ಷಿಣೆಯನ್ನು ಹಾಕ್ಬಿಟ್ಟು ಪೂಜೆ ಮಾಡಿ ನಂತರ ನಮ್ಮ ವೆಂಕಟರಮಣದ ದೇವಾಲಯದ ಒಳಗಡೆ ದೇವರನ್ನ ಕೊಂಡೊಯ್ಯಲಾಗತ್ತೆ. ನಮ್ಮ ಮಂಗಳೂರಿನ ರಥೋತ್ಸವವನ್ನು ನೋಡಲು ಬೇರೆ ಊರಿನಿಂದನೂ ಜನರು ಬರ್ತಾರೆ. ಹಾಗೆಯೇ ದೇಶ ವಿದೇಶದಿಂದ ಕೂಡ ಇಲ್ಲಿ ಜನರು ಬರ್ತಾರೆ. ಯಾಕಂದ್ರೆ ರಥೋತ್ಸವ ಬರೋದು ಒಂದೇ ಒಂದು ವರ್ಷದಲ್ಲಿ ಒಮ್ಮೆ. ಅದನ್ನಂತೂ ಮಿಸ್ ಮಾಡಲು ಯಾರೂ ಇಷ್ಟಪಡಲ್ಲ ಅಲ್ವಾ? ಅದಕ್ಕೆ ನಿಮಗೆ ವಿಡಿಯೋನ
ಸಣ್ಣ ತುಣುಕು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೆಯೇ ನನ್ನ ಕಮೆಂಟನ್ನು ನಿಮ್ಗೇನಾದರೂ ಇಷ್ಟವಾದಲ್ಲಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಪ್ರಭು. ಧನ್ಯವಾದಗಳು. ಹಾಗೆಯೇ ಎಲ್ಲರಿಗೂ ಮಂಗಳೂರು ರಥೋತ್ಸವದ ಹಾರ್ದಿಕ ಶುಭಾಶಯಗಳು. ಆ ವೀರ ವೆಂಕಟೇಶನ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ನಾನು ಈ ಚಾನೆಲ್ ಮುಖಾಂತರ ನಿಮಗೆಲ್ಲ ಕೇಳ್ಕೋತಾ ಇದ್ದೀನಿ. ಧನ್ಯವಾದಗಳು.